ಇತ್ತು. ನೀವು ಯಾವಾಗ ಸಾಹಿತ್ಯ ಪರಿಷತ್ತಿಗೆ ಎಂಟ್ರಿ ಆದ್ರಿ? ಇಲ್ಲ, ಸಾಹಿತ್ಯ ಪರಿಷತ್ತು ನಾವು ಹೋಗ್ತಾ ಇದ್ವಿ ಅಂದರೆ ಅಲ್ಲಿ ಏನಂತ ನಮ್ಗೆ ಏನಂತ ಗೊತ್ತಾಗೋದು, ಇಲ್ಲಿ ಎಲ್ಲರೂ ದೊಡ್ಡವರೇ ಹೋಗೋದು ಒಳಗಡೆ, ನಾವು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಗೇಟ್ ಹತ್ರ ಹೋಗೋದು ಬರೋದು. ಇದು ಯಾವುದೋ 85ನೇ ಇಸ್ವಿ ನಮ್ಮದು. ಇನ್ನೊಂದು ಹೇಳ್ಬಿಡ್ತೀನಿ, ಈ ಇದಾಯ್ತಲ್ಲ, ಈ ಜಾಥಾ ಆಯ್ತಲ್ಲ, ಜಾಥಾ ಆದಾಗ ನ್ಯಾಷನಲ್ ಕಾಲೇಜಿಗೆ ಗಲಾಟೆ ಆಗೋಯ್ತು ಅಂತ ಹೇಳಿದ್ನಲ್ಲ, ಪೊಲೀಸವ್ರು ಓಡಿಸ್ಕೊಂಬಂದ್ಬಿಟ್ರು. ನ್ಯಾಷನಲ್ ಕಾಲೇಜಿಂದ ಸಾಹಿತ್ಯ ಪರಿಷತ್ವರೆಗೂ ಓಡಿಸ್ಕೊಂಬಂದವ್ರೆ ನಮ್ಮನ್ನ ಅಂದರೆ ಒಂದು ಸ್ವಲ್ಪ ಜನ. ನಮಗೆ ರಕ್ಷಣೆ ಕೊಟ್ಟಿದ್ದ ಸಾಹಿತ್ಯ ಪರಿಷತ್. ಚಿಕ್ಕದ ಕಾಂಪೌಂಡು ಎಗರ್ಬಿಟ್ಟು ಅಲ್ಲೊಂದು ಸಣ್ಣ ಗೋಡೆ ಇತ್ತು, ಗೋಡೆಯಿಂದ ಹೋಗ್ಬಿಟ್ವಿ. ಹಾಂ, ಆ ಸಂದಿಲಿ ಹೋಗಿ ತೂರ್ಕೊಂಡ್ಬಿಟ್ವಿ. ಈಗಲೂ ನಾನು ಅಲ್ಲಿ ಹೋಗೋವಾಗ ಅದನ್ನು ನೆನೆಸ್ಕೊಂತೀನಿ. ಪೊಲೀಸರೆಲ್ಲ ಬಂದು ಹುಡ್ಕೋದು, ಅದು ಬಿಡಿ, ನಾವೇನು ಗಲಾಟೆ ಮಾಡಿರಲ್ವಲ್ಲ, ನಾವು ನೋಡಿದ್ರು ಹೋದ್ರು ಆಯಿತು. ಇದೇನಾಯಿತು, ಇದು ಹಿಂಗೆ ಹುಚ್ಚು ಬೆಳೀತಾ ಬಂತು. ಹಾಂ, ಬಾಲಭಾಸ್ಕರ ಅಂತಿದ್ದ, ಅವನು ಸ್ವಲ್ಪ ಸಾಹಿತ್ಯ ಪರಿಷತ್ತಲ್ಲಿ ಒಡನಾಟ ಜಾಸ್ತಿ. ನನಗೂ ಒಡನಾಟ ಇತ್ತಲ್ಲ, ಶ್ರೀನಿವಾಸ ಸಾಹಿತ್ಯ ಪರಿಷತ್ಗೆ ಹೋಗೋಣ, ಸಾಯಂಕಾಲದ ಹೊತ್ತು ಕಾರ್ಯಕ್ರಮಗಳಿರೋದು. ಈ ಥರ ಇರಲಿಲ್ಲ ಸಾಹಿತ್ಯ ಪರಿಷತ್ತು, ತುಂಬ ಬಡತನದ ಸಾಹಿತ್ಯ ಪರಿಷತ್ತಿತ್ತು. ಎಲ್ಲೋ ವಾರಕ್ಕೂ 15 ದಿನಕ್ಕೂ ಒಂದು ಕಾರ್ಯಕ್ರಮ ಮಾಡೋರು, ಸಾಯಂಕಾಲ ಹೊತ್ತು ಹೋಗಿ ಬರ್ತಾಯಿದ್ವಿ. ಅವನು ಪಾಪ ಅವನು ಹೋರಾಟಗಾರ ಬಾಲಭಾಸ್ಕರ, ಅವನಿಗೆ ಒಂದು ದತ್ತಿ ಇಟ್ಟಿದ್ದಾರೆ ಬಾಲಭಾಸ್ಕರ ಅಂತ. ಮನೆಗೆ ಬಂದು ಕರ್ಕೊಂಡು ಹೋಗೋನು, ಬಾರೋ ನಾವು ಇದ್ರ ಬಗ್ಗೆ ಮಾತಾಡೋಣ, ಸಾಹಿತ್ಯದ ಬಗ್ಗೆ ತಿಳ್ಕೊ ನೀನು ಅಂತ. ಆಮೇಲೆ ನಾವು 89ರಲ್ಲಿ ಆರ್ಯವ ಸದಸ್ಯ ಆದೆ. ಸದಸ್ಯ ಆದಮೇಲೆ ಹಂಗೆ ಹೋಗೋದು ಬರೋ ಜಾಸ್ತಿ ಆಯಿತು. ಅಲ್ಲೆಲ್ಲ ಪರಿಚಯ ಆದ್ರಲ್ಲ, ಸ್ವಲ್ಪ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ ಸಾಯಂಕಾಲದ ಹೊತ್ತು. ಆಮೇಲೆ ಏನಾಯಿತು, 90ನೇ ಇಸ್ವಿಲಿ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಸಿಕ್ತು. 90ರಲ್ಲಿ ಹೋಗ್ತಿದ್ದೆ. ಆಗೂ ನಾನೇನಿಲ್ಲ, 5 ಗಂಟೆ ಆದ ತಕ್ಷಣ ಡ್ಯೂಟಿ ಮುಗಿದ ತಕ್ಷಣ ಸೀದಾ ಸಾಹಿತ್ಯ ಪರಿಷತ್ಗೆ ಹೋಗ್ತಿದ್ವಿ. ಇದೆಲ್ಲ ಚಟುವಟಿಕೆಗಳಿತ್ತಲ್ಲ, ಅಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ಯೂನಿಯನ್ ಲೀಡರು ಪುಂಡಲಿ ಕಾಲಂಬಿ, ಅಲ್ಲಿ ನನ್ನ ಚಟುವಟಿಕೆನ ಇದರಲ್ಲೂ ನೋಡೋರು, ಅಲ್ಲೂ ನೋಡೋರು. ನಮ್ಮ ಹುಡುಗ ಇವನು ಯೂನಿವರ್ಸಿಟಿಲಿ ಇರ್ತಾನೆ, ಇಲ್ಲೇ ಬರ್ತಾನೆ ಅಂದ್ಬಿಟ್ಟು ಹಂಗೆ. ಆಮೇಲೆ ನೋಡಿ ಇದಾಗಿ ಸ್ವಲ್ಪ ಅವರು ನನಗೆ ಒಂಥರ ಗಾಡ್ ಫಾದರ್, ಬರಯ್ಯ ಅಲ್ಲಿ ಸ್ಟ್ರೈಕ್ ಇದೆ, ಇಲ್ಲಿ ಬರಯ್ಯ ಅಂತ ಇದು ಮಾಡೋರು. ಅವ್ರು ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ದಿನ ಆಯಿತು, ಒಂದು ಎಲೆಕ್ಷನ್ ಬಂತು. ಎಲೆಕ್ಷನ್ನಲ್ಲಿ ಸಿ.ಕೆ. ರಾಮೇಗೌಡ ಅಂತ ಗೆದ್ದರು. ಪುಂಡಲಿ ಕಾಲಂಬಿನೇ ಹೇಳಿದರು, ನೋಡಪ್ಪ ಅವ್ರನ್ನ ಗೆಲ್ಸು ನೋಡೋಣ ಅಂತ. ನಾವು ಓಡಾಟ ಮಾಡಿ ಗೆದ್ವಿ. ಅವ್ರು ಹೇಳಿ ನನಗೆ ದಾಸಹಳ್ಳಿಗೆ ಅಧ್ಯಕ್ಷನ ಮಾಡಿದ್ರು. 2008 ಸೆಪ್ಟೆಂಬರ್ 2008ರಲ್ಲಿ ನೀವು ಇದರಲ್ಲಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದೆ. ಸರ್, ಇಲ್ಲಿ ನೀವು ಅಧ್ಯಕ್ಷ ಆದಮೇಲೆ ಏನೇನು ಇಲ್ಲಿ ಕಾರ್ಯಕ್ರಮಗಳು ಮಾಡಿದ್ರಿ? ಪ್ರಪ್ರಥಮವಾಗಿ ನಾನೇನು ಮಾಡಿದೆ ಅಂದರೆ, 2 ತಿಂಗಳು ಇಡೀ ದಾಸಹಳ್ಳಿ ಕ್ಷೇತ್ರನ ಹೋಗೋದು. ಅವಾಗ ದಾಸಹಳ್ಳಿ ಹಿಂಗಿರಲ್ಲ ಬಿಡಿ, ತುಂಬ ಹಿಂದುಳಿದಿತ್ತು. ಎಲ್ಲೋ ಒಂದು ಬಸ್ ಬರೋದು. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಬಾಣಾವರ, ಲಕ್ಷ್ಮೀಪುರ ಅದೆಲ್ಲ ಅದೆಲ್ಲ ಸೇರುತ್ತೆ. ಬಸ್ಸಲ್ಲಿ ಹೋಗೋದು, ಬಸ್ ಪಾಸ್ ಮಾಡಿಸ್ಕೊಂಬಿಟ್ಟಿದ್ದೆ ನಾನು. ಬಸ್ಸಲ್ಲಿ ಹೋಗೋದು ಮೊದಲನೇ ಹೋಗಿ. ಆಗ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದಾಗ ಇಲ್ಲಿ BJPಯ MLA ಎಸ್ ಮುನ್ರಾಜು, ಅವರು ಸ್ವಲ್ಪ ಕನ್ನಡಾಭಿಮಾನಿ. ಇದ್ರವಾಗಿ ಒಂದು ಶಿಷ್ಟಾಚಾರವಾಗಿ ಅವ್ರನ್ನ ಮೀಟ್ ಮಾಡ್ಬೇಕು ನಾವು. ಅಲ್ಲಿನ ಅಧ್ಯಕ್ಷರನ್ನ ಮೀಟ್ ಮಾಡಿ ನಾವು ಮಾತಾಡಬೇಕು. ಹೋಗಿ ಇದು ಮಾಡಿದೆ, ಹಿಂಗೆ ಅಧ್ಯಕ್ಷ ಆಗಿದ್ದೀನಿ, ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಹೇಳಿದೆ. ಅವರು ಮಾಡಿರಿ, ಫಸ್ಟ್ ಸಮ್ಮೇಳನ ಮಾಡಿರಿ ಅಂದರು. ಮೊದಲನೇ ಇದಕ್ಕೆ ಸಮ್ಮೇಳನ ಮಾಡಿರಿ ಅಂದ್ರಲ್ಲ, ಖುಷಿ ಆಗ್ಬಿಡ್ತು ನನಗೆ. ಪರವಾಗಿಲ್ಲಪ್ಪ, ಇವರು ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ಬಿಟ್ಟು ನಾನು ಮಧ್ಯೆ ಏನು ಮಾಡಿದ್ವಿ, ಮಾಡಲಿಲ್ಲ. ಸಡನ್ನಾಗಿ ಸ್ವಲ್ಪ ಗೊತ್ತಾಗಬೇಕಲ್ಲ ಜನ, ಪ್ರತಿ ವಾರ ಹೋಗೋದು, ಪರಿಚಯ ಇಲ್ದಿದ್ರು ಅವ್ರು ಪರಿಚಯ ಮಾಡಿಕೊಂಡು ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೀನಿ, ಮೆಂಬರ್ ಆಗಿ ಅಂತ ಮೆಂಬರ್ಗಳು ಮಾಡಿಸೋದು. ಆಮೇಲೆ ಸೆಂಟ್ರಲ್ಲಿ ಒಂದು ಕಾರ್ಯಕ್ರಮ, ಕನ್ನಡದಲ್ಲಿ 125ಕ್ಕೆ 125 ಅಂಕ ಯಾರು ತೆಗೆದಿದ್ದಾರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸಾಹಿತ್ಯ ಪರಿಷತ್ತಿಂದ. ಸುಮಾರು ಜನ, ಒಂದು ಸೌಂದರ್ಯ ಕಾಲೇಜ್ ಅಂತಿತ್ತು, ಅಲ್ಲಿ 100 ಜನಕ್ಕೆ ಸಾಹಿತ್ಯ ಪರಿಷತ್ತಿಂದ ಒಂದು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಒಂದು ಪ್ಯಾಂಟು, ಒಂದು ಶರ್ಟು,
ಹಿಂಗೆ ದಾನಿಗಳಿರ್ತಾರೆ, ನಾವು ಕೇಳೋ ರೀತಿಲಿ ಇರ್ತದೆ, ನಾವು ಕೊಡ್ತೀವಿ ನೀವು ಮಾಡಿ. ಅದಕ್ಕೆ ಮುನ್ರಾಜ್ ಅವ್ರು ಬಂದಿದ್ದರು, ಮಂಜಯ್ಯ ಅಂತ ಸೌಂದರ್ಯ ಕಾಲೇಜವರು, ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ತಿಂಗಳಿಗೊಂದು ಕಾರ್ಯಕ್ರಮ, ನಾನು ಯಾವುದಾರ ಕಾಲೇಜಲ್ಲಿ ಸ್ಕೂಲಾಗಲಿ ಅತಿಥಿಗಳನ್ನ ಕರೆಸೋದು, ಅಲ್ಲಿ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿಸೋದು, ಹೀಗೆ ತಿಂಗಳಿಗೊಂದು. ಆವಾಗ ಪೇಪರ್ನಲ್ಲಿ ತುಂಬ ಪ್ರಚಾರ ಆಯ್ತು ನಂದು. MLA ಹೇಳೋರು, ಏನಪ್ಪ ಒಳ್ಳೆ ಪ್ರಚಾರ ಬರ್ತಾಯಿದೆ, ಸಾಹಿತ್ಯ ಪರಿಷತ್ ಕೆಲಸ ಮಾಡು. ಹೀಗೆ ಆದಮೇಲೆ ಅವ್ರ ಹತ್ರ ಹೋದೆ ಒಂದಿನ, ಹಿಂಗೆ ಸಾಹಿತ್ಯ ಸಮ್ಮೇಳನ ಮಾಡ್ತಾಯಿದ್ದೀನಿ, ಮಾಡು ಅಂದ್ಬಿಟ್ಟು ಸಾಯಿ ಕಲ್ಯಾಣ ಮಂಟಪ ಅಂತ ಕೊಟ್ಟು, ಊಟದ್ದು ಅವರೇ ವಹಿಸ್ಕೊಂಡು, ತಿಂಡಿದು ಅವರೇ ವಹಿಸ್ಕೊಂಡ್ರು, ಎಲ್ಲ ವಹಿಸ್ಕೊಂಡು ಯಶಸ್ವಿ ಮಲ್ಲೇಪುರಂ ವೆಂಕಟೇಶ ಪ್ರಥಮ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ದಾಸರಳ್ಳಿ. ಸರ್ ಯಾರ್ಯಾರು ಬಂದಿದ್ರು ಅವಾಗ ಇದಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಯಾರು, ಯಾರ್ಯಾರು ಬಂದಿದ್ರು ಅವಾಗ? ಉದ್ಘಾಟನೆ ಮಾಡಿದ್ದು ನೀವು 2008ರಲ್ಲೇನಾ? 10 ಒಂದು ವರ್ಷ ಬಿಟ್ನಲ್ಲ, 8 ವರ್ಷ ನೀವು ಅಧ್ಯಕ್ಷರಾಗಿದ್ರಿ ಸರ್? 1.5 ವರ್ಷ. 1.5 ವರ್ಷ. ಆಮೇಲೆ ಅಶೋಕ್ ಬಂದಿದ್ರು, ಅಶೋಕು ಮೆರವಣಿಗೆ ಉದ್ಘಾಟನೆ, ಮರಿಸ್ವಾಮಿ ಅಂತ ಇದ್ದರು, ಇವರಿದ್ದರು. ಆಮೇಲೆ ಕವಿಗೋಷ್ಠಿ MS ನರಸಿಂಹಮೂರ್ತಿ ಅವ್ರು ಬಂದಿದ್ದರು. ಒಳ್ಳೊಳ್ಳೆ ಅವ್ರನ್ನ ಕರೆಸಿದ್ವಿ ನಾವು, ಜನನೂ ಪ್ರೋತ್ಸಾಹ ಕೊಟ್ಟರು, ಚೆನ್ನಾಗಿ ನಡೀತು, ಯಶಸ್ವಿನೂ ಆಯಿತು. ಇದಕ್ಕೆಲ್ಲ ಕಾರಣ ಅಂದರೆ ಮುನ್ರಾಜ್ ಅವರ ಒಂದು ಪ್ರೋತ್ಸಾಹ, ಸಹಕಾರ. ಸರ್, ಈಗ ಮುಂದೆ ನೀವು ಈಗ ಅಣ್ಣವರ ಒಂದು ಆದರ್ಶಗಳು ಮತ್ತೆ ನಿಮಗೆ ಸಾಹಿತ್ಯ ಪರಿಷತ್ತಿದ್ದು ಇದೆಲ್ಲ, ಆಮೇಲೆ ಇನ್ನೊಂದು ಪ್ರಪ್ರಥಮವಾಗಿ ಸಾಹಿತ್ಯ ಪರಿಷತ್ತಿನಲ್ಲಿ ಅಣ್ಣ ಅವ್ರಿಗೆ ಕವಿಗೋಷ್ಠಿ ಮಾಡಿದ್ದು ನಾನೇ. ನೀವೇ ಫಸ್ಟು ರಾಜ್ಕುಮಾರ್ ಕವಿಗೋಷ್ಠಿ 2009 ಇದು ಅವ್ರ ಹುಟ್ಟದಬ್ಬ ಬರುತ್ತಲ್ಲ 24ನೇ ತಾರೀಕು ಕವಿಗೋಷ್ಠಿ ರಾಜ್ಕುಮಾರ್ ಬಗ್ಗೆನೇ ಮಾತಾಡಿದ್ರು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಶಾಲೆಯಲ್ಲಿ ಬೇರೆ ಬೇರೆ ಎಲ್ಲ ಉದಯೋನ್ಮುಖ ಸಾಹಿತಿಗಳು, ಎಲ್ಲ ದೊಡ್ಡವರಲ್ಲ, ಉದಯೋನ್ಮುಖ ಸಾಹಿತಿಗಳು ಬಂದಿದ್ರಲ್ಲ. ಸರ್, ಈಗ ನೀವು ಅಣ್ಣವ್ರ ಪುಸ್ತಕ ಬರೆದಿದ್ದೀರಾ, ಈಗ ಈ ಕನ್ನಡ ಇದು ಮತ್ತೆ ಅಣ್ಣವ್ರ ಅಭಿಮಾನ, ಕನ್ನಡ ಅಭಿಮಾನ ಎಲ್ಲ ಇಟ್ಕೊಂಡು ಬೇರೆ ಪುಸ್ತಕ ಯಾವ್ದಾದ್ರು ಬರೆದಿದ್ದೀನಲ್ಲ, ಕಾವ್ಯ ಕೌಮುದಿ ಅಂತ ಒಂದು ಬರೆದಿದ್ದೀನಿ, ಒಂದು ನಾಟಕ ಬರ್ತಿದ್ದೀನಿ, ಮೊನ್ನೆ ಒಂದು ನಾಟಕ ಬರಿತಾ ಇದ್ದೀನಿ. ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಉತ್ತರಕ್ಕೆ ಸಂಚಾಲಕ ಆಗಿ ಸುಮಾರು 8-10 ಕಾರ್ಯಕ್ರಮ ಮಾಡಿದ್ದೀನಿ. ಉಪನ್ಯಾಸಕರನ್ನ ಕರೆಸೋದು, ಕಾಲೇಜಲ್ಲಿ ಅವ್ರಿಗೆ ಉಪನ್ಯಾಸ ಹೇಳೋದು. ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಅಂತಿದ್ದಾರೆ, ಕಾವ್ಯಂ ಶ್ರೀನಿವಾಸ ಮೂರ್ತಿ ಅಂತ. ಅವರು ನಾನು ಕವನ ಬರೆಯೋದಕ್ಕೆ ಅವರ ಸ್ಫೂರ್ತಿ. ಸರ್, ನೀವು ಕವನ ಬರೀತೀರಾ, ಬರೀರಿ ಅಂತ ಹೇಳಿದ್ರು. ನಾನು ಕವನ ಬರೆದು ಅವ್ರಿಗೆ ತೋರಿಸ್ತಿದ್ದೆ. ಅವರು ಒಳ್ಳೆ ಕವಿಗಳು, ಸಾಹಿತಿಗಳು. ಆಮೇಲೆ ಯೂನಿವರ್ಸಿಟಿಲಿ ಪ್ರೊಫೆಸರ್, ಇವರು ಸಹಾಯಕ ಪ್ರಾಧ್ಯಾಪಕರು. ಈಗ ನೀವು ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ ಹೋಗಿ ನೋಡ್ತಿದ್ರಿ, ಅಲ್ಲಿ ಗಲಾಟೆಗೆ ಆಗೋದೆಲ್ಲ ಇದಾಗೋದಲ್ಲ, ಅವಾಗ ನಿಮ್ಮ ತಂದೆ ತಾಯಿಯವರು ಏನಾದ್ರು ಬೈತಿದ್ರ? ಅವ್ರಿಗೆ ಗೊತ್ತಿದ್ರೆ ನಾನು ಸಿನಿಮಾಗೆ ಹೋಗೋದು. ಅಂದ್ರೆ ಈಗ ಹುಡುಗ ನೋಡೋ ಪಿಕ್ಚರ್ ನೋಡ್ಕೊಂಡು ಕೆಟ್ಟ ಹೋಗ್ತಾನೆ ಅನ್ನೋದು ಜಾಸ್ತಿ ತಂದೆ ತಾಯಿ? ಇಲ್ಲ, ಅವ್ರ ನಾವು ಏನು ಹೇಳೋರು ಅಂದರೆ, ಸಿನಿಮಾ ನೋಡ್ಬೇಡ ಅಂತ ಹೇಳ್ತಿರಲಿಲ್ಲ, ಹೋಗಿ ರಾಜ್ಕುಮಾರ್ ಪಿಕ್ಚರ್ ನೋಡು. ನಾವು ಆಯ್ತು ನೋಡ್ತೀವಿ, ಕಾಸು ಕೊಡು. ಅಂದ್ರೆ ರಾಜ್ಕುಮಾರ್ ಅವರು ಅಷ್ಟು ಪ್ರಭಾವ ಬೀರಿದ್ರು ಒಂದು ಕುಟುಂಬದ ಮೇಲೆ ಅಂತ. ಹೌದು. ಈಗ ಯಾರೋ ಒಂದು ತಾಯಿ, ನೋಡಪ್ಪ ನೀನ್ ಚೆನ್ನಾಗಿರ್ಬೇಕಂದ್ರೆ ರಾಜ್ಕುಮಾರ್ ಪಿಕ್ಚರ್ ಅನ್ನೋ ಒಂದು ಪ್ರಭಾವ ಅಷ್ಟಿತ್ತು ಅಂತ. ಹೌದೌದು ಇತ್ತು. ಆಮೇಲೆ ಅವ್ರು ತೀರೋದ್ರು. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ. ಅಣ್ಣ ಅವ್ರನ್ನ ಕಾಡಕ್ಕೆ ಕರ್ಕೊಂಡೋದ್ರು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇನ್ನೊಬ್ರು ಎದುರುಗಡೆ ಬಂದು ನನ್ನ ಪರಿಚಯದವರು. 8 ಗಂಟೆ ಇರಬೇಕು. ಅವರು ಒಂದೇ ಮಾತು ಹೇಳೋದು, ಅಣ್ಣವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟವ್ರಂತೆ ಅಂತ ಹೊತ್ಕೊಂಡು ಹೇಳ್ಬಿಟ್ರು. ಸರ್, ನಾನು ಮನೆಗೆ ಬಂದೆ, ಇಡ್ಲಿ ಮಾಡಿದ್ದಾರೆ, ತಿನ್ನಲಿಲ್ಲ. ತಂದಿಟ್ಟರು, ಆಫೀಸ್ಗೆ ಹೋಗ್ಬೇಕು, ತಗೊಳ್ರಿ, ತಿನ್ನೋಕ್ಕಾಗಲಿಲ್ಲ. ನೋಡಿ, ಅದು ಏನಂದರೆ, ಯಾರೋ ಒಬ್ಬರು ನಮ್ಮ ಮನೆಯಲ್ಲೇ ಏನೋ ಆಯ್ತೇನೋ ಅಂತ ಅಷ್ಟು ತಿನ್ನಲಿಲ್ಲ ನಾನು. ಯಾಕ್ರಿ ಅಂದರು, ರಾಜ್ಕುಮಾರ್ನ ವೀರಪ್ಪನ ಎತ್ಕೊಂಡ್ಬಿಟ್ಟವನೇ, ನಮ್ಮ ಮನೇಲಿ ಹೇಳ್ದೆ ಹೆಂಗಸರು. ಹೌದಾ ಅಂತ ಅವರು ಏನಿಲ್ಲ ಹೌದಾ ಅಂದರು. ನಾನು ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ಆಮೇಲೆ ನಾನು ಪುಸ್ತಕಗಳು ಬರಿತಿದ್ನಲ್ಲ, ಅಣ್ಣವರ ಸಮಾಧಿ ಹತ್ರ ಹೋಗಿ ಮಾರಕ್ಕೆ ಹೋಗ್ತಿದ್ವಿ ನನ್ನ ಪುಸ್ತಕಗಳನ್ನ. ಮಾರಕ್ಕೆ ಹೋದಾಗ ಒಂದು ಬಂಡ್ಲು, ಇದು ಸ್ಟೋರಿ
ಒಂದು ಹೇಳ್ಬೇಕಲ್ಲ ಅಭಿಮಾನ ಹೆಂಗಿದೆ ಅಂತ. ನಾವು ಟೇಬಲ್ ಮೇಲೆ ಇಟ್ಕೊಂಡಿದ್ವಿ, ಒಂದು ಬಂಡ್ಲು ಬಂದು ಅಲ್ಲಿ ಇಟ್ಟಿತ್ತು, ಅದ್ರ ಮೇಲೆ ಒಬ್ಬ ಕೂತಿದ್ದ ನಮ್ಮ ನೆಂಟ್ರುಡ್ಗ, ದೂರದಿಂದ ನೋಡ್ತಾವನೆ ಒಬ್ಬ, ಬಂದ್ಬಿಟ್ಟು ಅವನಿಗೆ ಕತ್ತಿನ ಪಟ್ಟು ಇಟ್ಕೊಂಡು ಹೊಡೆಯೋಕೆ ಹೋದ. ಯಾಕಪ್ಪ ಹೊಡಿತೀಯ, ಏನು ಸಾರ್ ಅಣ್ಣವ್ರ ಬುಕ್ ಮೇಲೆ ಕೂತವನೆ ಹೊಡಿಬಾರ್ದ ಅವನಿಗೆ ಅಂತ. ನನಗೆ ಸದ್ಯ ಅಪ್ಪ ಇನ್ನೇನೋ ಮಾಡ್ಬಿಟ್ಟು ನಾನು ಅಂತ ಎಬ್ಬಿಡ್ತೆ. ಅವನು ಅದೇ ನೋಡ್ದೇನಪ್ಪ ಎಷ್ಟು ಅಭಿಮಾನ ಐತೆ, ಅದಕ್ಕೆ ನಾವು ಹುಷಾರಾಗಿರ್ಬೇಕು ಅಂಥೇಳಿ ಅವ್ರಿಗೆ ಅಭಿಮಾನಿಗಳು ನೋಡಿ ಎಂತೆಂಥವ್ರು ನಾವು ಅವನು ಅಬ್ಸರ್ವ್ ಮಾಡಿದ್ದಾನೆ ಅದನ್ನು, ಆ ರೀತಿ ಮಾಡಿ ಅಂಥ ಅಭಿಮಾನಿಗಳಿದ್ರೆ. ಆಮೇಲೆ ಅವತ್ತೇ 3 ಜನ 4 ಜನ ಕುರುಡ್ರು ಎಲ್ಲ ಅಣ್ಣವ್ರದ್ದು ಇದೆಲ್ಲ ಸ್ಟಿಕ್ಕರೆಲ್ಲ ಐತೆ, ಹಿಂಗಂತಾರೆ ತಗೊತಾರೆ. ನಾನು ನೋಡಿದೆ ಅವನಿಗೆ ಸ್ಟಿಕ್ಕರ್, ನನಗೆ ನೋಡಪ್ಪ ಅವ್ರೇನೇ ತಗೊಂಡ್ರು ನಾನು ಕಾಸು ಕೊಡ್ತೀನಿ, ಅವ್ರಿಗೇನು ಕೇಳಬೇಡ ಬಿಡು ಅಂದೆ. ಪಕ್ಕದಲ್ಲಿ ಇನ್ನೊಬ್ಬ ಅಭಿಮಾನಿ ಇದ್ನಲ್ಲ ಏಯ್ ನೀವೇನ್ರಿ ಕೊಡೋದು, ನಾನಿಲ್ವಾ, ನಾನು ಕೊಡ್ತೀನಿ ಅಂತ, ಅವ್ರೇನಾನ ತಗೊಂಡ್ಲಿ ಅಂತ. ಆ ರೀತಿ ಅಭಿಮಾನಿಗಳು ಅಂದರೆ ಅಣ್ಣವ್ರನ್ನ ನೋಡಿ ಕಲ್ತಿರೋರು ನೋಡಿ. ಇವರಿದ್ರಲ್ಲ ಇದು ಅಂದ್ರ ಬಗ್ಗೆನೂ ಕಾಳಜಿ, ಅಣ್ಣವ್ರ ಬಗ್ಗೆನೂ ಕಾಳಜಿ, ಈ ರೀತಿ ಅಭಿಮಾನ ಅಣ್ಣವ್ರದ್ದು. ಸರ್ ಈಗ ಅಣ್ಣವ್ರು ತೀರೋದಾಗ ನಿಮಗೆ ಏನು ಅನಿಸ್ತು ಮನಸ್ಸಲ್ಲಿ? ಯಾಕಂದ್ರೆ ನೀವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ಒಂದು ಆರಾಧಿಸಿದ್ದೀರಾ, ಅವ್ರು ತೀರೋದಾಗ ನಿಮಗೆ ಮನ್ಸಿಗೆ ಏನು ಅನಿಸ್ತು?